ನೀವೇನಾದರೂ ವರ್ಕಲ ಟ್ರಿಪ್ನ ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ವಿಡಿಯೋ ನೀವು ನೋಡಲೇಬೇಕು. ಹಾಯ್ ಫ್ರೆಂಡ್ಸ್, ಈ ಪ್ರಪಂಚದಲ್ಲಿ 2 ಥರ ಜನ ಇರ್ತಾರೆ. ಒಂದು ಬೀಚನ್ನ ಇಷ್ಟಪಡ್ತಾರೆ, ಇಲ್ಲ ಮೌಂಟನ್ನ ಇಷ್ಟಪಡ್ತಾರೆ. ನನಗೆ 2 ಇಷ್ಟನೇ, ಆದರೆ ಬೀಚ್ ಅಂದರೆ ಸ್ವಲ್ಪ ಜಾಸ್ತಿನೇ ಇಷ್ಟ. ಸೊ ನೀವು ನಂತರ ಬೀಚ್ ಪ್ರೇಮಿಗಳಾಗಿದ್ದರೆ ನೀವು ಹೋಗ್ಬೋದಾದಂಥ ಒಂದು ಅದ್ಭುತ ಜಾಗ ಇದು. ಅದೇ ಜಾಗ ವರ್ಕಲ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಕಂಪ್ಲೀಟ್ ವರ್ಕಲ ಟ್ರಿಪ್ ಡೀಟೇಲ್ಸ್ನ ಕೊಡ್ತಾ ಇದ್ದೀನಿ. ನಾನು ನಿಮಗೆ ಟೋಟಲ್ ಬಜೆಟ್, ಹಾಗೆ ಎಲ್ಲಿ ಹೋಗಬೇಕು, ಎಲ್ಲಿ ಉಳ್ಕೋಬೇಕು, ಎಲ್ಲಿ ತಿನ್ನಬೇಕು ಎಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ. ಅದಕ್ಕೆ ನೀವು ಈ ವಿಡಿಯೋ ಕೊನೆ ತನಕ ನೋಡಬೇಕು. ಫಸ್ಟ್, ನೀವು ವರ್ಕಲಕ್ಕೆ ಬೆಂಗಳೂರಿಂದ ಹೇಗೆ ಹೋಗ್ತೀರಾ? ನೀವು ವರ್ಕಲಕ್ಕೆ ಟ್ರೈನಲ್ಲಿ, ಬಸ್ಸಲ್ಲಿ ಅಥವಾ ಫ್ಲೈಟಲ್ಲಿ ಕೂಡ ಹೋಗ್ಬೋದು. ಫಸ್ಟ್ ನೀವು ಬಜೆಟಲ್ಲಿ ಹೋಗ್ತಾ ಇದ್ದೀರಾ ಅಂದರೆ ನೀವು ಟ್ರೈನ ಚೂಸ್ ಮಾಡ್ಬೋದು. ಟ್ರೈನ್ ಟಿಕೆಟ್ 450 ರುಪೀಸಿಂದ 2000 ರುಪೀಸ್ ತನಕ ಇದೆ. ನಿಮಗೆ ನಾನ್ ಎ ಸಿ ಸ್ಲೀಪರ್ ಟಿಕೆಟ್ ಎಲ್ಲ 450 ರುಪೀಸ್ಗೆ ಸಿಗುತ್ತೆ. ಬೆಂಗಳೂರಿಂದ ನೈಟ್ 8 ಗಂಟೆಗೆ ವರ್ಕಳಕ್ಕೆ ಟ್ರೈನ್ ಇದೆ, ಅದು ಕನ್ಯಾಕುಮಾರಿ ಎಕ್ಸ್ಪ್ರೆಸ್. ಇದು ವರ್ಕಳಕ್ಕೆ ನೆಕ್ಸ್ಟ್ 11 o'clock ಹಂಗೆ ಹೋಗುತ್ತೆ. ಒಂದು 14-15 hours ಜರ್ನಿ. ಬಟ್ ನೀವು ತುಂಬ ಹಿಂದೆನೇ ಟ್ರೈನ್ ಟಿಕೆಟ್ನ ಬುಕ್ ಮಾಡಬೇಕಾಗುತ್ತೆ, ಇಲ್ಲ ಅಂದರೆ ನೀವು ತತ್ಕಾಲಲ್ಲಿ ಕೂಡ ಟ್ರೈ ಮಾಡ್ಬೋದು. ಸೆಕೆಂಡ್ ಆಪ್ಷನ್ ಬಂದು ಬಸ್. ನಿಮಗೆ ಬೆಂಗಳೂರಿಂದ ವರ್ಕಲಕ್ಕೆ ಡೈರೆಕ್ಟ್ ಬಸ್ ಕೂಡ ಸಿಗುತ್ತೆ, ಇಲ್ಲ ಅಂದರೆ ನಿಮಗೆ ಕೊಚ್ಚಿಗೆ ಸಿಗುತ್ತೆ. ಬಸ್ ಟಿಕೆಟ್ಸ್ ಎಲ್ಲ ನಿಮಗೆ 1500ಇಂದ 3000 ತನಕ ಇದೆ. ಹಾಗೆ ಇದು ಸೀಸನ್ ಮೇಲೆ ಕೂಡ ವೇರಿ ಆಗುತ್ತೆ. ನಿಮ್ಮ ಟ್ರಾವೆಲಿಂಗ್ ಟೈಮ್ ಹಾಗೆ ನಿಮ್ಮ ಟಿಕೆಟ್ ಪ್ರೈಸ್ ಸೀಸನ್ ಮೇಲೆ, ಹಾಗೆ ನೀವು ಯಾವ ಬಸ್ನ ಚೂಸ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಮ್ಮ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಫ್ಲೈಟ್. ವರ್ಕಲಕ್ಕೆ ನಿಯರೆಸ್ಟ್ ಏರ್ಪೋರ್ಟ್ ಬಂದ್ಬಿಟ್ಟು ತಿರುವನಂತಪುರಂ. ಫ್ಲೈಟ್ ಟಿಕೆಟ್ಸ್ ಬೆಂಗಳೂರಿಂದ ತಿರುವನಂತಪುರಂಗೆ 3000ಇಂದ ಸ್ಟಾರ್ಟ್ ಆಗುತ್ತೆ. ನೀವು ಯಾವ ಡೇ ಹೋಗ್ತೀರಾ ಹಾಗೆ ಯಾವ ಸೀಸನಲ್ಲಿ ಹೋಗ್ತೀರಾ ಹಾಗೆ ಪ್ರೈಸ್ ವೇರಿ ಆಗುತ್ತೆ. ನೀವು ಇನ್ ಕೇಸ್ ಬಸ್ಗೆ 2500 ಎಲ್ಲ ಕೊಡ್ತಿದ್ದೀರಾ ಅಂದರೆ ನೀವು ಫ್ಲೈಟಲ್ಲಿ ಆರಾಮಾಗಿ 3000 ಕೊಟ್ಬಿಟ್ಟು ಹೋಗ್ಬೋದು, ಯಾಕಂದರೆ ನೀವು ತುಂಬಾ ಟೈಮ್ ಸೇವ್ ಮಾಡ್ತೀರಾ. ನೀವು ಇನ್ ಕೇಸ್ ಫ್ಲೈಟಲ್ಲಿ ಹೋದರೆ ನೀವು ತಿರುವನಂತಪುರಂಗೆ 1.5 hour ಹೋಗ್ತೀರಾ. ಸೊ ಅಲ್ಲಿಂದ ನಿಮಗೆ ವರ್ಕಲ 45 minutes ಆಗುತ್ತೆ. ನೀವು ಇದ್ಯಾವುದನ್ನು ಚೂಸ್ ಮಾಡಿದೆ ನಿಮ್ಮದೇ ಓನ್ ವೆಹಿಕಲ್ ಇದೆ, ನೀವು ಅದರಲ್ಲಿ ಕೂಡ ವರ್ಕಲಾಗಿ ಹೋಗ್ಬೋದು. ಇದಿಷ್ಟರಲ್ಲಿ ಯಾವುದೋ ಒಂದು ಚೂಸ್ ಮಾಡಿ ನೀವು ವರ್ಕಲ ಅಂತೂ ರೀಚ್ ಆದ್ರಿ. ನೆಕ್ಸ್ಟ್ ಕಾಲಕ್ಕೆ ಬರೋದು ಎಲ್ಲಿ ಉಳ್ಕೊಳ್ಳೋದು ಅಂತ. ವರ್ಕಲದಲ್ಲಿ ನೀವು ಸ್ಟೇ ಬುಕ್ ಮಾಡೋ ಮುಂಚೆ ನೀವು ಯಾವ ಪಾರ್ಟಲ್ಲಿ ನೀವು ಸ್ಟೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ಡಿಸೈಡ್ ಮಾಡಬೇಕು. ವರ್ಕಲದಲ್ಲಿ ನಾರ್ತ್ ಕ್ಲಿಫ್ ಹಾಗೆ ಸೌತ್ ಕ್ಲಿಫ್ ಇದೆ. ಇವಾಗೇನು ನೋಡ್ತಾ ಇದ್ದೀರಾ? ನಾರ್ತ್ ಕ್ಲಿಫ್. ನಾರ್ತ್ ಕ್ಲಿಫ್ ಯಾವಾಗಲೂ ಬ್ಯುಸಿ ಆಗಿರುತ್ತೆ, ಹಾಗೆ ತುಂಬ ವೈಬ್ಸ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಉದ್ದಕ್ಕೂ ಇಲ್ಲಿ ಕೆಫೆಗಳೇ ಇರೋದು. ಹಾಗೆ ಈ ಸ್ಟ್ರೀಟಲ್ಲಿ ನೀವು ಶಾಪಿಂಗ್ ಕೂಡ ಮಾಡ್ಬೋದು. ನಿಮಗೆ ಈ ಥರ ಬೇಡ, ತುಂಬ ಪೀಸ್ಫುಲ್ ಆಗಿರಬೇಕು ನಿಮ್ಮ ಸ್ಟೇ ಅಂದರೆ ನೀವು ಸೌತ್ ಕ್ಲಿಫಲ್ಲಿ ಚೂಸ್ ಮಾಡ್ಬೋದು. ಇದಲ್ಲದೆ ಇದು ಎರಡೂ ಬೇಡ ನಮಗೆ ಬೇರೆ ಕಡೆ ಅಂದರೆ ನೀವು ಬೇರೆ ಕಡೆನೂ ಚೂಸ್ ಮಾಡ್ಕೋಬೋದು. ನಾವು ನಾರ್ತ್ ಕ್ಲಿಫಲ್ಲೇ ಸ್ಟೇನ ಬುಕ್ ಮಾಡಿದ್ವಿ. ನಾವು ಬುಕ್ ಮಾಡಿದ್ದು ಲಾಸ್ಟ್ ಟ್ರಾವರ್ಸ್ ಅಥವಾ ಲಾಸ್ಟ್ ಹಾಸ್ಟೆಲ್ ವರ್ಕಲ. ಇದು ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ಅಫೋರ್ಡೆಬಲ್ ಹಾಗೆ ನಮ್ಮ ಬಜೆಟಲ್ಲಿ ಇತ್ತು, ಅದಕ್ಕೆ ಇದನ್ನ ಚೂಸ್ ಮಾಡಿದ್ವಿ. ನೀವು ಕೂಡ ಇದನ್ನ ಚೂಸ್ ಮಾಡ್ಬೋದು. ನಾವು ಹೋಗೋ ಟೈಮಲ್ಲಿ ಡಾರ್ಮೆಟ್ರೀಸ್ ಎಲ್ಲ ಒಬ್ಬರಿಗೆ 1K per night ಇತ್ತು, ಹಾಗೆ ರೂಮ್ಸ್ ಎಲ್ಲ 2500-3000 ಇತ್ತು. ನಾನು ವರ್ಕಲ ಹೋಗಿದ್ದು ಏಪ್ರಿಲಲ್ಲಿ, ಸೊ ಸಮ್ಮರ್ ಅಲ್ವಾ, ಅವಾಗ ಎಲ್ಲ ಸ್ಟೇನು ಬುಕ್ ಆಗಿತ್ತು, ಹಾಗೆ ಪ್ರೈಸಸ್ ಕೂಡ ಜಾಸ್ತಿನೇ ಇತ್ತು. ನಾವು 3 nights ಇಲ್ಲಿ ಸ್ಟೇ ಮಾಡಿದ್ವಿ. ನಾವು ಸುಮಾರು ಜನ ಇರೋದ್ರಿಂದ ನಮಗೆ ಪರ್ ಹೆಡ್ ಸ್ವಲ್ಪ ಕಡಿಮೆನೇ ಆಯಿತು. ಇದರಲ್ಲಿ ಕೂಡ ನಿಮಗೆ ನಾನ್ AC ಅಂತ ಇದೆ. ನಿಮಗೆ ರೂಮ್ಸ್ ಬೇಡ ಅಂದರೆ ನೀವು ಡಾರ್ಮೆಟ್ರೀಸ್ ಕೂಡ ಚೂಸ್ ಮಾಡ್ಬೋದು. ಡಾರ್ಮೆಟ್ರೀಸಲ್ಲಿ ಕೂಡ ಲೇಡೀಸ್ಗೆ ಸಪ್ರೇಟ್ ಹಾಗೆ ಮಿಕ್ಸ್ಡ್ ಅಂತೆಲ್ಲ ಇದೆ, ಆದರೆ ಅಲ್ಲಿ ಕಾಮನ್ ವಾಶ್ರೂಮ್ ಇರುತ್ತೆ. ಸೊ ಇದು ಲಾಸ್ಟ್ ಹಾಸ್ಟೆಲ್ ವರ್ಕಲ. ಹಾಗೆ ನಿಮಗೆ ಇದನ್ನು ಬಿಟ್ಟು ನಾನು ಸರ್ಚ್ ಮಾಡಿರೋ ಬೇರೆ ಸ್ಟೇಗಳ ಬಗ್ಗೆ ಹೇಳಬೇಕಂದ್ರೆ ಸೋಲ್ ಆ್ಯಂಡ್ ಸರ್ಫ್, ಕೀರತೀರಂ ಬೀಚ್ ರೆಸಾರ್ಟ್, ಇದು ಲೋ ಬಜೆಟಲ್ಲಿ ಇದೆ. ಮಿಡ್ ರೇಂಜಲ್ಲಿ ನಿಮಗೆ ಡೆಸರ್ಟ್ ವಿಲ್ಲಾ, ಕ್ಲೆಫರ್ಟಿ ಬೀಚ್ ರೆಸಾರ್ಟ್, ಹಾಗೆ ರಚನಾ ಬೀಚ್ ರೆಸಾರ್ಟ್, ಬ್ಯಾಂಬೂ ವಿಲೇಜ್ ಇದಿದೆ. ನಿಮಗೆ ಲಕ್ಸುರಿ ಸ್ಟೇ ಬೇಕಂದರೆ ಆಮರ ವರ್ಕಲ, ದ ಓಶಿಯಾನೋ, ಗೇಟ್ವೇ ಆಫ್ ಜನಾರ್ದನಪುರಂ, ಈ ಥರ ತುಂಬಾ ರೆಸಾರ್ಟ್ ಇದೆ. ನಿಮಗೆ ಒಂದಲ್ಲ ಎರಡಲ್ಲ, ನಿಮಗೆ ಹೋಮ್ ಸ್ಟೇಗಳು, ಹಾಸ್ಟೆಲ್ಗಳು, ರೆಸಾರ್ಟ್ಗಳು ತುಂಬಾ ಇದೆ. ನಿಮಗೆ ಯಾವ್ದು ಬೇಕು, ಎಲ್ಲಿ ಬೇಕು, ಹಾಗೆ ನಿಮ್ಮ ಬಜೆಟಲ್ಲಿ ಯಾವುದಿದೆ ಅಂತ ನೋಡಿಬಿಟ್ಟು ನೀವು ಚೂಸ್ ಮಾಡ್ಬೋದು. ನೆಕ್ಸ್ಟ್ ನೀವು ವರ್ಕಲದಲ್ಲಿ ಯಾವ್ಯಾವ ಪ್ಲೇಸಿಗೆ ಹೋಗ್ಬೋದು ಅನ್ನೋದು ನಿಮ್ಮ ತಲೆಗೆ ಬರುತ್ತೆ. ಫಸ್ಟ್ ನೀವು ವರ್ಕಲದಲ್ಲಿರೋ ಜನಾರ್ದನ ಸ್ವಾಮಿ ಟೆಂಪಲ್ಗೆ ಹೋಗಿ ನಿಮ್ಮ ಟ್ರಿಪ್ನ ಸ್ಟಾರ್ಟ್ ಮಾಡ್ಬೋದು. ಈ ಟೆಂಪಲ್ ತುಂಬಾ ಚೆನ್ನಾಗಿದೆ. ನಿಮ್ಮ ವರ್ಕಲ ಟ್ರಿಪ್ಪಲ್ಲಿ ಈ ಪ್ಲೇಸ್ನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ನೀವು ನಾರ್ತ್ ಕ್ಲಿಫ್ ಕೆಳಗಡೆ ಇರುವಂಥ ವರ್ಕಲ ಬೀಚ್ಗೆ ಹೋಗ್ಬೋದು. ಇದು ನೀವು ಕ್ಲಿಫ್ನಿಂದ ಸ್ವಲ್ಪ ಕೆಳಗಡೆ ಇಳಿದ್ರೆ ಈ ಬೀಚ್ ನಿಮಗೆ ಸಿಗುತ್ತೆ. ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಬ್ಲ್ಯಾಕ್ ಸ್ಯಾಂಡ್ ಬೀಚ್. ಈ ಬೀಚ್ ನಂಗೆ ತುಂಬಾ ಇಷ್ಟ ಆಗಿತ್ತು. ಇದು ಒಂದು ರೇಡಿಯೋ ಆಕ್ಟಿವ್ ಬೀಚ್, ಹಾಗೆ ಇದು ಬ್ಲ್ಯಾಕ್ ಸ್ಯಾಂಡ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ವೇವ್ಸ್ ಎಲ್ಲ ತುಂಬ ಜೋರಾಗಿದೆ. ಸೊ ನೀವು ಬೀಚಿಗೆ ಹೋದರೆ ತುಂಬ ಕೇರ್ಫುಲ್ ಆಗಿರಿ. ಈ ಬೀಚ್ ವರ್ಕಲ ಬೀಚ್ ಅಷ್ಟು ಬ್ಯುಸಿ ಆಗಿರಲ್ಲ, ಸ್ವಲ್ಪ ಕಡಿಮೆ ಜನ ಇರ್ತಾರೆ.
ನೆಕ್ಸ್ಟ್ ಪ್ಲೇಸ್ ಬಂದ್ಬಿಟ್ಟು ಕಾಪಿಲ್ ಬೀಚ್. ಇದು ತುಂಬಾನೇ ಬ್ಯೂಟಿಫುಲ್ ಬೀಚ್. ಇಲ್ಲಿ ನೀವು ಆರಾಮಾಗಿ ನೀರಲ್ಲಿ ಆಟ ಆಡ್ಬೋದು, ಯಾಕಂದ್ರೆ ತುಂಬಾನೇ ಡೀಪ್ ಇಲ್ಲ, ಇದು ತುಂಬಾ ಫ್ಲಾಟ್ ಆಗಿದೆ. ಸೊ ನೀವು ಮುಂದೆನೂ ಹೋಗ್ಬೋದು, ಇಲ್ಲಿ ಆಟ ಆಡ್ಬೋದು, ತುಂಬಾ ಚೆನ್ನಾಗಿದೆ. ಇಲ್ಲಿ ಸುತ್ತಮುತ್ತ ತೆಂಗಿನ ಮರಗಳು, ಹಾಗೆ ಇಲ್ಲೊಂದು ಹಾಳಾಗಿರೋ ಬೋಟ್ ಎಲ್ಲ ಇದೆ. ಸೊ ಈ ಸೀನರಿ ಎಲ್ಲ ತುಂಬಾನೇ ಚೆನ್ನಾಗಿದೆ. ನೀವು ಕಾಪಿಲ್ ಬೀಚಿಗೆ ಹೋಗ್ಬೇಕಂದ್ರೆ ಗೂಗಲ್ ಮ್ಯಾಪ್ಸ್ ಹಾಕೊಂಡು ಹೋಗ್ಬೋದು, ಇಲ್ಲಾಂದ್ರೆ ನೀವು ಲೋಕಲ್ಸಿಗೆ ಕೇಳಿ ಹೋಗ್ಬೋದು, ಅವ್ರು ಶಾರ್ಟ್ಕಟ್ ಹೇಳ್ತಾರೆ. ನಂದು ನೀವು ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ನೀವು ಅಜೆಂಗು ಲೈಟ್ ಹೌಸ್ ಅಂತ ಇದೆ. ಇದು ಮಧ್ಯಾಹ್ನ 3 ಗಂಟೆ ಮೇಲೆ ಓಪನ್ ಆಗುತ್ತೆ. ನೀವು ಇಲ್ಲಿ ಕೂಡ ಹೋಗ್ಬೋದು, ಇದು ತುಂಬ ಚೆನ್ನಾಗಿದೆ ಅಂತೆ, ನಾವು ಹೋಗ್ಲಿಕ್ಕೆ ಆಗಲಿಲ್ಲ. ಇದಾದಮೇಲೆ ಅಲ್ಲೇ ಅಜೆಂಗೋ ಫೋರ್ಟ್ ಅಥವಾ ಅಂಚು ತೆಂಗು ಫೋರ್ಟ್ ಅಂತ ಇದೆ. ಸೊ ಇದಕ್ಕೂ ನೀವು ಹೋಗ್ಬೋದು, ಇದು ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಮೂತಲಪೋಲಿ ಅಥವಾ ಮೂತಲಪೋಸಿ ವ್ಯೂ ಪಾಯಿಂಟ್ ಅಂತ. ನಾನಂತೂ ಇದನ್ನ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ನೀವು ಗೂಗಲ್ ಮ್ಯಾಪ್ ಹಾಕೊಂಡು ಈ ಪ್ಲೇಸ್ಗೆ ಹೋಗ್ಬೋದು. ಹಾಗೆ ಇಲ್ಲಿ ಹೋಗ್ತಾ ರೈಡ್ ತುಂಬಾನೇ ಚೆನ್ನಾಗಿದೆ. ಇದ್ರ ಬಗ್ಗೆ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕಂದ್ರೆ ನನ್ನ ಲಾಸ್ಟ್ ಡೇ ಇನ್ ವರ್ಕಲ ವಿಡಿಯೋದಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ಪ್ಲೇಸ್ ಬಂದು ಜಟಾಯು ಅರ್ತ್ ಸೆಂಟರ್. ನಾನಿಷ್ಟೊತ್ತು ಹೇಳಿದ ಎಲ್ಲ ಪ್ಲೇಸಸ್ಗೂ ಫ್ರೀ ಎಂಟ್ರಿ ಇರುತ್ತೆ, ಆದರೆ ಜಟಾಯುಗೆ 250 ಎಂಟ್ರಿ, ಹಾಗೆ 300 ಪರ್ಸನ್ಗೆ ನೀವು ಮೆಟ್ಲು ಹತ್ತಲಿಕ್ಕೆ ಆಗಲಿಲ್ಲ ಅಂದರೆ ಕೊಡಬೇಕಾಗುತ್ತೆ. ಹಾಗೆ 285 ರೂಪೀಸ್ ಪ್ಲಸ್ GST ನೀವು ಕೇಬಲ್ ಚಾರ್ಜಸ್ ಇರುತ್ತೆ. ಸೊ ಆಲ್ಮೋಸ್ಟ್ ನಿಮಗೆ ಒಂದು 1000 ರೂಪೀಸ್ ಆಗ್ಬೋದು ಹೋಗೋಕ್ಕೆ. ಸೊ ನೆಕ್ಸ್ಟ್ ಇದೆಲ್ಲ ಬಿಟ್ಟು ನಾನು ಹೋಗದಿರೋ ಪ್ಲೇಸಸ್ಗೆ ನೀವು ಯಾವ್ದಾವ್ದಕ್ಕೆ ಹೋಗ್ಬೋದು ಅಂತ ನಾನೆಲ್ಲ ಕವರ್ ಮಾಡೋದಾದರೆ ಇದಿಷ್ಟು ಪ್ಲೇಸಸ್. ನೀವು ಇದನ್ನ ಸ್ಕ್ರೀನ್ಶಾಟ್ ತೊಗೋಬೋದು. ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ. ಇದೆಲ್ಲದ್ರ ಜೊತೆಗೆ ನೀವು ಸರ್ಫಿಂಗ್ ಮಾಡಬೇಕಂದ್ರೆ ನೀವು ವರ್ಕಲದಲ್ಲೇ ಸ್ಟೇ ಆಗಿ ನೀವು ಸರ್ಫಿಂಗ್ ಕೂಡ ಕಲಿತು ಮಾಡ್ಬೋದು. ಇದು 10 ಡೇಸ್ ಎಲ್ಲ ಇರುತ್ತೆ. ಹಾಗೆ ನಿಮಗೆ ಪ್ಯಾರಾಗ್ಲೈಡಿಂಗ್ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇದ್ರೂ ಕೂಡ ನೀವು ಮಾಡ್ಬೋದು, ಇಲ್ಲ ಅದು ಅವೈಲೇಬಲ್ ಇದೆ. ಇದೇ ಥರ ತುಂಬ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಸೊ ನೀವು ಸರ್ಚ್ ಮಾಡಿ ನೀವು ಅದನ್ನ ತೊಗೊಳ್ಬೋದು. ನೆಕ್ಸ್ಟ್ ನೀವು ಇದೆಲ್ಲ ಪ್ಲೇಸಸ್ಗೆ ಹೋಗೋದ್ರ ಜೊತೆಗೆ ನಾರ್ತ್ ಕ್ಲಿಫಲ್ಲಿ ಈ ಥರ ಒಂದು ಸ್ಟ್ರೀಟ್ ಇದೆ ಅಂತ ಹೇಳಿದ್ನಲ್ಲ, ಆ ಸ್ಟ್ರೀಟಲ್ಲಿ ನೀವು ಸ್ಟ್ರೀಟ್ ಶಾಪಿಂಗ್ ಕೂಡ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಟ್ರಾನ್ಸ್ಪೋರ್ಟೇಷನ್ನು, ಸ್ಟೇ ಹಾಗೆ ಪ್ಲೇಸಸ್ ಟು ವಿಸಿಟ್ ಎಲ್ಲ ಆದಮೇಲೆ ನೆಕ್ಸ್ಟ್ ನಿಮ್ಮ ತಲೆಗೆ ಬರೋದು ನಾವು ಫುಡ್ನ ಎಲ್ಲಿ ತಿನ್ಬೋದು, ಎಲ್ಲಿ ಚೆನ್ನಾಗಿದೆ ಅಂತ. ನೀವೇನಾದರೂ ಕೇರಳ ಅಥೆಂಟಿಕ್ ಫುಡ್ ತಿನ್ನಬೇಕಂದ್ರೆ ನಾನು ನಿಮಗೆ ಸಜೆಸ್ಟ್ ಮಾಡೋದು ಈ ಕ್ಲಿಫಿಂದ ಆಚೆ ಹೋಗಿ ಹೊರಗಡೆ ಈ ಥರ ಸಣ್ಣ ಸಣ್ಣ ಶಾಪಲ್ಲಿ ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಕ್ಲಿಫಲ್ಲಿ ಎಲ್ಲ ಫ್ಯಾನ್ಸಿ ಫುಡ್ ಅಷ್ಟೇ ಸಿಗೋದು. ಈ ಥರ ನಿಮಗೆ ಅಪ್ಪಮ್ ಆಗಿರ್ಬೋದು, ಇಡಿಯಪ್ಪಮ್ ಆಗಿರ್ಬೋದು, ಈ ಥರ ಫುಡ್ಡೆಲ್ಲ ಸಿಗಲ್ಲ. ಸಿಕ್ಕರೂ ಅಷ್ಟು ಇಷ್ಟು ಪ್ರಾಪರಾಗಿ ಅವ್ರು ಮಾಡೋದಿಲ್ಲ. ನೀವು ಪ್ಲೇಸಸ್ಸಿಗೆ ಹೋಗುವಾಗ ಆನ್ ದ ವೇ ನಿಮಗೆ ಯಾವ್ಯಾವ್ದು ಹೋಟೆಲ್ ಸಿಗುತ್ತೆ ನೋಡಿ ಲೋಕಲ್, ಹಾಗೆ ನಿಮ್ಗೆ ಎಲ್ಲಿ ನಿಮ್ಗೆ ಓಕೆ ತಿನ್ಬೋದು, ಹೈಜಿನಿಕ್ ಇದೆ ಅಂತ ಅನಿಸುತ್ತೋ ಅಲ್ಲೆಲ್ಲ ನೀವು ತಿನ್ಬೋದು, ತುಂಬಾ ಚೆನ್ನಾಗೇ ಇರುತ್ತೆ. ನಾವು ಆಲ್ಮೋಸ್ಟ್ ನಮ್ಮ ಎಲ್ಲ ಬ್ರೇಕ್ಫಾಸ್ಟ್ನು ಇದೇ ಥರ ತಿಂದಿರೋದು. ಪ್ರೈಸ್ ಕೂಡ ಕಡಿಮೆ ಇರುತ್ತೆ ಬೇರೆ ಕಡೆ ಕಂಪೇರ್ ಮಾಡಿದ್ರೆ. ನೆಕ್ಸ್ಟ್ ವರ್ಕಲ ಸಿಟಿಯಲ್ಲೇ ಚಿಮ್ನೀಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ. ನಮ್ಮ ಟ್ರಿಪ್ಪಲ್ಲೇ ನಾವು ಇಲ್ಲಿ 3 ಟೈಮ್ಸ್ ಬಂದಿದ್ದೀವಿ. ಈ ರೆಸ್ಟೋರೆಂಟ್ ಯಾವಾಗಲೂ ಬ್ಯುಸಿ ಆಗಿರುತ್ತೆ. ಇಲ್ಲಿ ಫುಡ್ ಚೆನ್ನಾಗೇ ಇದೆ. ನೀವು ನನ್ನ ವರ್ಕಲ್ಲ ವ್ಲಾಗ್ಸ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಪ್ರತಿಯೊಂದು ಹೋಟೆಲ್ದು ರೆಸ್ಟೋರೆಂಟ್ದು ಮೆನ್ಯೂ ಕೂಡ ಹಾಕಿದ್ದೀನಿ, ಸೊ ದಟ್ ನಿಮಗೆ ಪ್ರೈಸ್ ಕೂಡ ಗೊತ್ತಾಗುತ್ತೆ ಎಷ್ಟು ಏನು ಅಂತ. ನಾವಿಲ್ಲಿ ಚಿಕನ್ ಹೈದ್ರಾಬಾದಿ ಬಿರಿಯಾನಿ, ಮಲಬಾರ್ ಬಿರಿಯಾನಿ, ಹಾಗೆ ಫಿಶ್ ಡಿಶಸ್ಸು, ಪರೋಟ ಎಲ್ಲ ಟ್ರೈ ಮಾಡಿದ್ವಿ. ಎಲ್ಲದೂ ಚೆನ್ನಾಗಿತ್ತು. ಹಾಗೆ ಫಸ್ಟ್ ನಾವು ಹೋದಾಗ ಇಲ್ಲೇ ಕ್ಲಿಫಲ್ಲೇ ಬುದ್ಧ ಬಾರ್ ಕೆಫೆ ಅಂತ ಇದೆ, ನೋಡ್ಬೋದು ನೀವು. ಅಲ್ಲಿ ಚೂರು ಚೆನ್ನಾಗಿರಲಿಲ್ಲ, ಪ್ರೈಸ್ ಮಾತ್ರ ತುಂಬ ಅಂದರೆ ತುಂಬ ಜಾಸ್ತಿ ಇತ್ತು. ನಾವು ವರ್ಕಲ್ಲ ರೀಚ್ ಆಗಿದ ತಕ್ಷಣ ಫಸ್ಟ್ ಹೋಗಿದ್ದಿಲ್ಲೇ ಚಿಕನ್ ಲಾಲಿಪಾಪ್ ಮತ್ತು ಜ್ಯೂಸ್ ತೊಗೊಂಡಿದ್ವಿ, ಚೆನ್ನಾಗಿರಲಿಲ್ಲ. ಹಾಗೆ ನಿಮಗೆ ಒಂದು ಒಳ್ಳೆ ವೈಬಲ್ಲಿ ಊಟ ಮಾಡ್ತಾ ಲೈವ್ ಕನ್ಸರ್ಟ್ ಕೇಳಬೇಕು ಅಂತ ಇದ್ದರೆ ನೀವು ಈ ಕೆಫೆಗೆ ಬರ್ಬೋದು. ಇದು ತುಂಬಾ ಚೆನ್ನಾಗಿದೆ, ನೀವು ನೋಡ್ತಾ ಇರ್ಬೋದು. ನೈಟ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಕೆಫೆ ನೇಮ್ ಬಂದ್ಬಿಟ್ಟು ಗಾಡ್ಸ್ ಓನ್ ಕಂಟ್ರಿ ಕಿಚನ್ ಅಂತ. ಇದು ತುಂಬ ಚೆನ್ನಾಗಿದೆ. ಇಲ್ಲಿ ವೈಬ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ಇಲ್ಲಿ ಲೈವ್ ಕನ್ಸರ್ಟ್ ಕೂಡ ಇರುತ್ತೆ, ನೀವು ನೋಡ್ಬೋದು. ಇಲ್ಲಿ ಡ್ರಿಂಕ್ಸ್ ಮತ್ತು ಫುಡ್ ಎಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ, ಬಟ್ ನೀವು ಒಂದ್ಸತಿ ಇಲ್ಲಿ ಹೋಗಿ ಟ್ರೈ ಮಾಡ್ಬೋದು. ಫುಡ್ ಏನು ಅಷ್ಟೊಂದೇನು ಚೆನ್ನಾಗಿಲ್ಲ, ಸ್ವಲ್ಪ ಬ್ಲ್ಯಾಂಡ್ ಆಗಿದೆ ಇಲ್ಲಿ ಫುಡ್. ಈ ವೈಬ್ಸ್ಗೋಸ್ಕರ ನೀವು ಒಂದ್ಸಲಿ ಹೋಗ್ಬೋದು, ಏನು ಲಾಸ್ ಇಲ್ಲ. ಹಾಗೆ ಇನ್ನೊಂದು ಕೆಫೆ ಬಂದ್ಬಿಟ್ಟು ಸ್ಯಾಂಡಿ ಬೇ ಕೆಫೆ ಅಂತ. ಇದು ಬ್ಲ್ಯಾಕ್ ಸ್ಯಾಂಡ್ ಬೀಚ್ ಹತ್ರನೇ ಇದೆ. ಇಲ್ಲೂ ಅಷ್ಟೇ ನೀವು ಬೀಚ್ ಮುಂದೆ ಕುತ್ಕೊಂಡು ಫುಡ್ನ ಎಂಜಾಯ್ ಮಾಡ್ಬೋದು. ಇಲ್ಲೂ ಅಷ್ಟೇ ಎಲ್ಲ ಥರ ಫುಡ್, ಡ್ರಿಂಕ್ಸ್, ಹಾಗೆ ಇಲ್ಲಿ ಕನ್ಸರ್ಟ್ ಕೂಡ ಮಾಡ್ತಾರೆ. ನೆಕ್ಸ್ಟ್ ಬಂದು ಈ ರೆಸ್ಟೋರೆಂಟ್, ಇದು ಕಲ್ಯಾಣಿಸ್ ಕಿಚನ್ ಅಂತ. ನಾವು ಇದನ್ನ ರಿವ್ಯೂಸ್ ನೋಡ್ಕೊಂಡು ಹೋಗಿದ್ವಿ. ಇಲ್ಲಿ ಪರವಾಗಿಲ್ಲ, ಚೆನ್ನಾಗಿತ್ತು. ನಾವು ಜಾಸ್ತಿ ಏನು ಟ್ರೈ ಮಾಡಲಿಲ್ಲ ಇಲ್ಲಿ. ನೆಕ್ಸ್ಟ್ ನಾನು ಹೇಳ್ತಾ ಇರೋ ರೆಸ್ಟೋರೆಂಟ್ ಬಂದ್ಬಿಟ್ಟು ತಿರುಮಲ ಹೋಮ್ ಫುಡ್ಸ್ ಅಂತ. ಇದು ಮಸ್ಟ್ ವಿಸಿಟ್ ರೆಸ್ಟೋರೆಂಟ್ ಅಂತಾನೆ ನಾನು ಹೇಳ್ತೀನಿ. ಇದೊಂಥರ ಹಿಡನ್ ಜೆಮ್ ಅಂತ ಹೇಳ್ಬೋದು. ವೆಜ್ ಹಾಗೆ ನಾನ್ ವೆಜಿಟೇರಿಯನ್ಸ್ ಎಲ್ಲರೂ ಹೋಗಲೇಬೇಕಾದಂಥ ರೆಸ್ಟೋರೆಂಟ್ ಇದು. ಇದು ಮೋಹನ್ ಬೀಚ್ ರೆಸಾರ್ಟ್ ಪಕ್ಕ ಒಂದು ಓಣಿ ಥರ ಇದೆ ರೋಡು, ಅಲ್ಲಿದೆ ಆ್ಯಕ್ಚುಲಿ ಒಳಗಡೆ. ಇವ್ರು ಲಂಚ್ ಮಾತ್ರ ಮಾಡ್ತಾರೆ. ಕಡಿಮೆ ಬಜೆಟಲ್ಲಿ ತುಂಬಾ ಚೆನ್ನಾಗಿರೋ ಒಂದು ಹೋಮ್ಲಿ ಫುಡ್ ಸಿಗುತ್ತೆ ನಮಗಿಲ್ಲಿ. ನಮ್ಮ ದುರದೃಷ್ಟಕ್ಕೆ ಈ ಪ್ಲೇಸ್ ನಮಗೆ ಲಾಸ್ಟ್ ಡೇ ಸಿಕ್ತು. ಲಾಸ್ಟ್ ಟೈಮ್ ಮಧ್ಯಾಹ್ನ ನಾವು ಇಲ್ಲೇ ಊಟ ಮಾಡಿದ್ವಿ. ಇನ್ ಕೇಸ್ ಫಸ್ಟ್ ಡೇ ಸಿಕ್ಕಿದ್ರೆ ನಾನು ಡೈಲಿ ಮಧ್ಯಾಹ್ನ ಪಕ್ಕ ಅಲ್ಲೇ ಊಟಕ್ಕೆ ಹೋಗ್ತಾ ಇದ್ದೆ. ಹಾಗೆ ಫ್ರೆಂಡ್ಸ್, ನಾನು ಎಲ್ಲಿ ಟೇಸ್ಟ್ ಮಾಡಿದೀನಿ, ನಾನೆಲ್ಲಿ ಊಟ ಮಾಡಿದೀನಿ, ಆ ಪ್ಲೇಸಸ್ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಸುಮ್ಮನೆ ನಾನು ಹೇಳ್ತಾ ಇಲ್ಲ. ಹಾಗೆ ಇನ್ ಕೇಸ್ ನೀವ್ ಯಾರಾದ್ರೂ ವರ್ಕಲ್ಲ ಹೋಗಿರೋರು ಈ ವಿಡಿಯೋ ನೋಡ್ತಾ ಇದ್ರೆ ನೀವೆಲ್ಲಿ ಟೇಸ್ಟ್ ಮಾಡಿ ಚೆನ್ನಾಗಿತ್ತು ಅದನ್ನ ಕಮೆಂಟ್ ಮಾಡಿ.
ನೆಕ್ಸ್ಟ್ ನಿಮ್ಮ ವರ್ಕಲ ಟ್ರಿಪ್ಪಲ್ಲಿ ಬೇಕಾಗಿರೋದು ಸ್ಕೂಟಿ ಓಡಾಡೋಕ್ಕೆ. ಸ್ಕೂಟಿ ಅಥವಾ ಬೈಕ್ ಏನಾದರೂ ನೀವು ರೆಂಟ್ನ ತಗೋಬಹುದು. ಇದೇ ನೋಡಿ ಸೇನ್ ಆಟೋ ಏಜೆನ್ಸಿ ಅಂತ. ನಾವಿಲ್ಲೇ ಸ್ಕೂಟಿನ ರೆಂಟ್ ತಗೊಂಡಿದ್ದು. ಹೊಸ ಸ್ಕೂಟಿಗೆ 650 ಹಾಗೆ ಹಳೇದಕ್ಕೆ 500 ಪರ್ ಡೇ. ನಾವು ಹಳೆ ಸ್ಕೂಟಿನ ರೆಂಟ್ ತಗೊಂಡಿದ್ದು. ಇವ್ರ ಹತ್ರ ಬೈಕ್ ಹಾಗೆ ಸ್ಕೂಟಿಗಳು ಹಾಗೆ ಕಾರ್ ಕೂಡ ಅವೈಲೇಬಲ್ ಇದೆ. ನಿಮಗೆ ಯಾವ್ದು ಬೇಕೋ ಅದ್ ನೋಡಿ ತಗೋಬಹುದು. ಬಟ್ ನಾನೇನು ಹೇಳ್ತೀನಿ ಅಂದ್ರೆ ವರ್ಕಳದಲ್ಲಿ ತುಂಬಾನೇ ಸಣ್ಣ ಸಣ್ಣ ರೋಡ್ ಇದೆ. ನೀವು ಕಾರ್ ತಗೊಂಡ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಬೈಕ್ ಅಥವಾ ಸ್ಕೂಟಿನ ತಗೋಬಹುದು. ನೀವು ಇನ್ ಕೇಸ್ ಫ್ಯಾಮಿಲಿ ಜೊತೆ ಹೋಗ್ತಾ ಇದ್ದೀರಾ, ಕಾರೇ ತಗೋಬೇಕು ಅಂದ್ರೆ ಸೇಫ್ ಆಗಿ ಡ್ರೈವ್ ಮಾಡಿ ಅಷ್ಟೇ. ಹಾಗೆ ಅವ್ರು ಪೆಟ್ರೋಲ್ನ ನಮಗೆ ಪೆಟ್ರೋಲ್ ಬಂಕ್ ರೀಚ್ ಆಗೋಷ್ಟು ಅಷ್ಟೇ ಹಾಕಿರ್ತಾರೆ. ಅದಾದ್ಮೇಲೆ ನಾವೇ ಹಾಕೊಂಡು ಹೋಗ್ಬೇಕಾಗುತ್ತೆ. ನಾವು ಅವ್ರಿಗೆ 2000 ಡೆಪಾಸಿಟ್ ಹಾಗೆ ನಮ್ದು ಒರಿಜಿನಲ್ ಡ್ರೈವಿಂಗ್ ಲೈಸೆನ್ಸ್ನ ಕೊಡ್ಬೇಕಾಗುತ್ತೆ. ನಾವು ಸ್ಕೂಟಿ ರಿಟರ್ನ್ ಮಾಡ್ತಾ ಅವ್ರು ಅದನ್ನ ವಾಪಸ್ ಕೊಡ್ತಾರೆ. ಹಾಗೆ ನಿಮಗೆ ಸ್ಕೂಟಿ ಬೈಕ್ ಕಾರೆಲ್ಲ ಅಲ್ಲದೇನೆ ನಿಮಗೆ ಬೈಸಿಕಲ್ ಕೂಡ ನಿಮಗೆ ರೆಂಟ್ಗೆ ಸಿಗುತ್ತೆ. ಅದು 300 ಪರ್ ಡೇ ಎಲ್ಲ ಚಾರ್ಜಸ್ ಮಾಡ್ತಾರೆ. ನಮಗೆ ನಮ್ಮ ಸ್ಟೇಯಲ್ಲೇ ಅವ್ರು ಕೇಳಿದ್ರು ಬೈಸಿಕಲ್ ಬೇಕಾ ಅಂತ, ಬಟ್ ನಾವು ತಗೊಳ್ಳಿಲ್ಲ. ನೋಡಿ ಈ ಥರ ಬೋರ್ಡ್ ಹಾಕಿದ್ರು, ಬೈಸಿಕಲ್ ರೆಂಟ್ ಪರ್ ಡೇ 300 ಅಂತ. ಹಾಗೆ ಇದ್ರ ಜೊತೆಗೆ ಮುನ್ರೋ ಐಲ್ಯಾಂಡ್ಗೆ ನಮ್ಮ ಸ್ಟೇಯಲ್ಲೇ ಕರ್ಕೊಂಡು ಹೋಗ್ತಾ ಇದ್ರು. ಪರ್ ಪರ್ಸನ್ಗೆ 1000 ರುಪೀಸ್ನ ಚಾರ್ಜ್ ಮಾಡ್ತಾ ಇದ್ರು. ಬಟ್ ನಾವು ಹೋಗಿರ್ಲಿಲ್ಲ. ನೀವು ಅಲ್ಲಿ ಹೋಗ್ಬೋದು, ತುಂಬಾನೇ ಚೆನ್ನಾಗಿದೆ ಅಂತ ಹೇಳಿದ್ರು ಹೋಗಿರೋರು. ನಾನು ಈ ವಿಡಿಯೋದಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಡ್ಬೋದಿತ್ತು ಎಲ್ಲಾನು ಜೆನ್ಯೂನ್ ಆಗಿ ಕೊಟ್ಟಿದ್ದೀನಿ. ಸೊ ನಿಮಗೆ ಲಾಸ್ಟ್ ಬರೋದು ವರ್ಕಲದಿಂದ ಬೆಂಗಳೂರಿಗೆ ವಾಪಸ್ ಹೇಗೆ ಬರೋದು ಅಂತ. ನೀವು ಬೆಂಗಳೂರಿಗೆ ವಾಪಸ್ ಬರ್ತಾನೋ ಅಷ್ಟೇ ಬಸ್, ಫ್ಲೈಟ್ ಅಥವಾ ಟ್ರೈನ್ ಯಾವುದನ್ನಾರು ಚೂಸ್ ಮಾಡ್ಕೊಂಡು ಬರ್ಬೋದು. ಫಸ್ಟ್ ನೀವು ಫ್ಲೈಟ್ ಬರೋದಾದರೆ ನಿಮಗೆ ತಿರುವನಂತಪುರಂ ಸ್ಟಾರ್ಟಿಂಗಲ್ಲಿ ಹೇಳಿದಾಗೆ ಅಲ್ಲಿಂದ ನೀವು ಫ್ಲೈಟ್ ತೊಗೋಬೇಕು ಬೆಂಗಳೂರಿಗೆ. ಇಲ್ಲ ನೀವು ಬಸ್ಸಲ್ಲಿ ಬರ್ತೀನಿ ಅಂದರೆ ಬಸ್ ನಿಮಗೆ ವರ್ಕಲದಿಂದ ಬೆಂಗಳೂರಿಗೆ ಡೈರೆಕ್ಟ್ ಇದೆ. ಇಲ್ಲಾಂದರೆ ನೀವು ಕೊಲ್ಲಂ ಈ ಥರನೂ ಅಲ್ಲಿಂದನೂ ಬುಕ್ ಮಾಡಿಕೊಂಡು ನೀವು ಬೆಂಗಳೂರಿಗೆ ರೀಚ್ ಆಗ್ಬೋದು. ನೆಕ್ಸ್ಟ್ ಲಾಸ್ಟ್ ಆಪ್ಷನ್ ಬಂದರೆ ಟ್ರೈನ್. ಈ ಟ್ರೈನ್ ನೋಡಿ ಇದು ವರ್ಕಲದಿಂದ ಬೆಂಗಳೂರಿಗೆ ಡೈರೆಕ್ಟ್ ಇದೆ. ಬಟ್ ನಾವು ಈ ಟ್ರೈನ ಚೂಸ್ ಮಾಡಿಲ್ಲ. ನಾವು ಕೊಲ್ಲಮಿಂದ ಬೆಂಗಳೂರಿಗಿರೋ ಈ ಟ್ರೈನ ಚೂಸ್ ಮಾಡಿದ್ವಿ. ಬಿಕಾಸ್ ನಮಗೆ ಟೈಮ್ ನಾವು ಹೊರಡಬೇಕಾಗಿ ಸ್ವಲ್ಪ ಲೇಟಾಗಿ ಹೊರಡೋಣ ಅಂತ ಅಂದ್ಕೊಂಡು ನಾವು ಈ ಟ್ರೈನ ಚೂಸ್ ಮಾಡಿದ್ವಿ. ನೀವು ಅಷ್ಟೇ ಯಾವಾಗ ಬೆಂಗಳೂರಿಂದ ಹೊರಡಬೇಕು, ರಿಟರ್ನ್ ಯಾವಾಗ ಬರಬೇಕು ಅಂತ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಎಲ್ಲನೂ ಬುಕ್ ಮಾಡಿಕೊಂಡೇ ಹೊರಡಿ. ಇನ್ ಕೇಸ್ ನೀವು ಟ್ರೈನಲ್ಲಿ ಹೋಗ್ತೀರಾ ಅಂದರೆ ಟಿಕೆಟ್ಸ್ನೆಲ್ಲ ಬೇಗ ಬುಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸಿಗಲ್ಲ. ಸೊ ಇದಾಗಿತ್ತು ಫ್ರೆಂಡ್ಸ್ ವರ್ಕಲ ಟ್ರಿಪ್ ಕಂಪ್ಲೀಟ್ ಡೀಟೇಲ್ಸ್. ಐ ಹೋಪ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿತ್ತು, ಹಾಗೆ ನಿಮ್ಮ ವರ್ಕಲ ಟ್ರಿಪ್ಗೆ ಇದು ಹೆಲ್ಪ್ ಮಾಡುತ್ತೆ ಅಂತ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಇನ್ಫಾರ್ಮೇಷನ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ ಈ ವಿಡಿಯೋದಲ್ಲಿ. ನೀವು ನನ್ನ ವರ್ಕಲ ಡೇ 1, ಡೇ 2, ಡೇ 3 ಹಾಗೆ ಲಾಸ್ಟ್ ಡೇ ವಿಡಿಯೋನ ನನ್ನ ಯೂಟ್ಯೂಬ್ ಚಾನಲ್ ನೋಡ್ಬೋದು. ಅದರಲ್ಲಿ ನಾನು ಯಾವ್ಯಾವ ದಿನ ಏನೇನು ಮಾಡಿದೆ ಅಂತ ಫುಲ್ ಡೀಟೇಲ್ಸ್ ಇದೆ. ಸೊ ಅದು ನಿಮಗೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರೋ ನನಗೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಲ್ವಾ, ಹಾಗೆ ಕಮೆಂಟ್ ಕೂಡ ಮಾಡಿಬಿಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಅವರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ವರ್ಕಲ ಟ್ರಿಪ್ನ ಪ್ಲ್ಯಾನ್ ಮಾಡಿ. ನಾನು ನಿಮಗೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಖುಷಿಯಾಗಿರಿ, ಹ್ಯಾಪಿಯಾಗಿರಿ. ಜೈ ಶ್ರೀಕೃಷ್ಣ.